ಕನ್ನಡದ ಮನಸ್ಸುಗಳೇ. ನಾನೀಗ ಜಂತರ್ ಮಂತರ್ ಸೈಟಲ್ಲಿ ಇದ್ದೀನಿ. ನೀವು ನೋಡ್ಬೋದು ಮೊದಲಿಗಿಂತ ಜಾಸ್ತಿ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ನಾನು ನಿನ್ನೆ ಟಿ ವಿನಲ್ಲೂ ಕೂಡ ನೋಡಿದೆ. ಹೋಟೆಲ್ ಕೂತ್ಕೊಂಡಾಗ ಸುಮಾರು ರಾತ್ರಿ 12-12:30 ಆಗಿದೆ. ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಸೈಟಿಗೆ ಬರ್ತಾಯಿದ್ರು. ಎಷ್ಟು ಬಿಸಿಲಿತ್ತು ಅಂತ, ಬಿಸಿಲಲ್ಲ ಸಾರಿ ಸೆಕೆ ಇತ್ತು ಅಂದರೆ 12 ಗಂಟೆ ಮಧ್ಯರಾತ್ರಿ ಎಷ್ಟು ಜಮಾವಣೆ ಆಗಿತ್ತು ಅಂದರೆ ನಿಜವಾಗ್ಲೂ ಇಟ್ ಈಸ್ ಸ್ಟನ್ನಿಂಗ್. ನನಗೆ ಮೊದಲಿಂದ ಇದ್ದಿದ್ದು ಎಲ್ಲರೂ ವ್ಯಕ್ತಪಡಿಸ್ತಿದ್ದೇನು ಅಂತಂದರೆ ಈ ಕಾಕ್ರೋಚ್ ಯುವಜನರದು ಸ್ಟ್ರೈಕ್ ಶುರುವಾದಾಗಿಂದ ಇಲ್ಲೇನೋ ಒಂದು ಷಡ್ಯಂತರ ಇರುತ್ತೆ. ಯಾಕೆಂದರೆ ನಮಗೆ ಮೊದಲೇ ಅಣ್ಣಾ ಹಜಾರೆದು ಒಂದು ಕಹಿ ಅನುಭವ ಇದೆ. ಆ ಕಾರಣಕ್ಕೆ ಅವರು ಎಲ್ಲರೂ ಸಂಶಯ ವ್ಯಕ್ತಪಡಿಸಿದ್ದಿದೆ, ಇಲ್ಲ ಅಂತಲ್ಲ. ಆದರೆ ನನಗಿದ್ದಿದ್ದು ಒಂದು ಕಾಳಜಿ ಅಥವಾ ಒಂದು ಅನಿಸಿಕೆ ಏನಂತಂದರೆ ಈ ಕಾಲದಲ್ಲಿ ನಾವು 30 ವರ್ಷ ಅಥವಾ 40 ವರ್ಷದಿಂದ ಹಿಡಿದು 80-85ವರೆಗೂ ತಗೊಳ್ಬೇಕಾರೆ ಎಲ್ಲರೂ ಮೋದಿ ಭಜನೆ ಮಾಡ್ತಾ ಇದ್ದಾರೆ. ಸೊ ಈ ಮೋದಿ ಭಜನೆ ನಿರಂತರವಾಗಿ ನಡೀತಿರ್ಬೇಕಾದ್ರೆ ಅದು ಬಟ್ ಆಶ್ಚರ್ಯ ಅಲ್ಲೂ ಕೂಡ ಇದೆ. ಏಕೆಂದರೆ ಅವರಿರೋದೇ 35%, ಅವರೇ 100% ಇದ್ದಂಗೆ ಕೂಪಳ್ತಿದ್ದಾರೆ, ಅದು ಮಾತು ಬೇರೆ. ಸೊ ನನಗೆ ಶುರುವಾದಾಗ ಅನಿಸಿದ್ದು ಅಂದರೆ ಈ ಸ್ಟ್ರೈಕ್ ಸಕ್ಸಸ್ ಆಗುತ್ತೋ ಇಲ್ವೋ ಅನ್ನೋ ಅಲ್ಲ, ಆದರೆ ಈ ದೇಶಕ್ಕೆ ಮುಂದಿನ ಪೀಳಿಗೆ ಏನಿದೆ ಅದು ಆ್ಯಕ್ಚುಲಿ ಜೆನ್ಸಿ 1997 ನಂತರ ಹುಟ್ಟಿದವರೇ ಈ ದೇಶನ ಕಾಪಾಡಬೇಕು. ಅವರಲ್ಲಿ ಒಂದು ಅರಿವಿರಲಿಲ್ಲ ಅಂತ ಕಾಣಿಸುತ್ತೆ. ಏಕೆಂದರೆ ಅವರು ಯಾವುದಕ್ಕೂ ಸಣ್ಣದಾಗಿ ಪ್ರತಿಕ್ರಿಯೆ ಕೊಡೋಕೆ ಹೋಗೋದಿಲ್ಲ. ಅವರು ಕಂಫರ್ಟ್ ಝೋನಲ್ಲಿ ಇರ್ತಾರೆ ಅನ್ನೋದು ನಮ್ಮಂಥ ಹಿರಿಯರ ಒಂದು ಅನುಭವ. ಆದರೆ ಇಲ್ಲೇನಾಗಿದೆ ಅಂತಂದರೆ ಅಟ್ಲೀಸ್ಟ್ ಇದು ಸಕ್ಸಸ್ ಆಗುತ್ತೋ ಬಿಡುತ್ತೋ ಬೇರೆ ಮಾತು. ಆದರೆ ನಾನು ಹೇಳೋದೇನು ಅಂತಂದರೆ ಆ ನಿಟ್ಟಿನಲ್ಲಾದರೂ ಈ ಜೆನ್ಸಿಗಳು ಒಂದು ಅರಿವು ಬಂದರೆ, ಪ್ರಶ್ನಿಸುವ ಅರಿವು ಬಂದರೆ ಈ ದೇಶದ ಡೆಮಾಕ್ರಸಿ ಈಗಾಗಲೇ ಸತ್ತೋಗಿದೆ, ಕೊನೆಯ ಉಸಿರು ತೆಗೆತಾ ಇದೆ. ಆ ಕಾಲಘಟ್ಟದಲ್ಲಿ ಒಂದು ಆಶಾ ಕಿರಣ, ಅಟ್ಲೀಸ್ಟ್ ಈ ಮುದುಕ ನನ್ನ ಮಕ್ಕಳೆಲ್ಲ ಇವರೆಲ್ಲ ಭಜನೆ ಮಾಡ್ಕೊಂಡು ಕೂತಿದ್ದಾರೆ. ಯೂಸ್ ದಟ್ ಫೆಲೋಸ್. ಬರೀ ಮುದುಕರು ಅಷ್ಟೇ ಅಲ್ಲ, ನಾನು ಹಾಗೆ ಹೇಳ್ದಂಗೆ 30-40 ವರ್ಷದಿಂದ ಹಿಡಿದು ಎಲ್ಲ ಭಕ್ತರುಗಳಾಗಿರೋರು ಆ ಕಾಲಘಟ್ಟದಲ್ಲಿ ಜೆನ್ಸಿಗಳು ಪ್ರಶ್ನೆ ಮಾಡೋದನ್ನು ಅಟ್ಲೀಸ್ಟ್ ಕಲ್ತ್ರೆ ಈ ದೇಶಕ್ಕೆ ಒಂದು ಭವಿಷ್ಯ ಇದೆ ಅನಿಸುತ್ತೆ. ಸದ್ಯಕ್ಕೆ ನನಗೆ ಇಷ್ಟು ಮಾತು, ಮುಂದೆ ನೋಡೋಣ.